ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಗೈಸ್, ಇವತ್ತು ಗುರುವಾರ ಮಧ್ಯಾಹ್ನ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಆಲ್ಮೋಸ್ಟ್ ಈವ್ನಿಂಗ್ ಆಗ್ತಾ ಬಂತು. ಸೊ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತು ಗುರುವಾರ ಅಲ್ವಾ, ಗುರುರಾಘವ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅನ್ಕೊಂಡಿದ್ದೀನಿ. ಇಲ್ಲ, ನಮ್ಮ ಕೆಂಗೇರಿನಲ್ಲಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಪ್ರತಿ ವೀಕು ಕೂಡ ಜಾತ್ರೆ ರೀತಿನೇ ಮಾಡ್ತಾರೆ. ಸೊ ಅಲ್ಲಿಗೆ ಹೋಗಿ ಕೈ ಮುಕ್ಕೊಂಡು ಬರಬೇಕು. ಆ್ಯಂಡ್ ನಾನಂತೂ ಗುರು ರಾಘವೇಂದ್ರ ತುಂಬಾ ನಂಬ್ತೀನಿ. ಪ್ರತಿ ಗುರುವಾರ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ಕೆಲವು ದಿನಗಳು ಹೋಗೋಕ್ಕಾಗಿಲ್ಲ ಅಂದ್ರೆ ಅಷ್ಟೇ ಮಿಸ್ ಮಾಡೋದು. ಇಲ್ಲ ಅಂತಂದ್ರೆ ಕಂಪಲ್ಸರಿಯಾಗಿ ಹೋಗ್ತೀನಿ. ಲೇಟ್ ಆದ್ರೂ ಪರವಾಗಿಲ್ಲ, ನೈಟ್ 9 o'clock ಆದ್ರೂ ಹೋಗ್ತೀನಿ. ಹೋಗಿ ಒಂದು 5 ನಿಮಿಷ ಕೈ ಮುಕ್ಕೊಂಡು ಬರೋದು. ನೀವು ಕೂಡ ಯಾರೆಲ್ಲ ರಾಯರ್ ಭಕ್ತರಿದ್ದೀರಾ ಕಮೆಂಟ್ಸ್ ಮಾಡಿ. ಅಂಡ್ ಇನ್ನೊಂದು ವಿಷಯ, ನಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ, ಜಿಮೇಲ್ ಐಡಿ ಕ್ರಿಯೇಟ್ ಮಾಡೋದು ಹೇಗೆ, ಅಂಡ್ ಬೇಸಿಕ್ ಸೆಟ್ಟಿಂಗ್ಸ್ನೆಲ್ಲ ಒಂದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೇಳಿದ್ರಿ ವಿಡಿಯೋ ಅಪ್ಲೋಡ್ ಮಾಡೋದು ಪ್ರೊಸೀಜರ್ನ ತೋರಿಸಿ, ನೀವು ಯಾವ ರೀತಿ ಮಾಡ್ತೀರಾ ಅಂತ. ಸೊ ಪಾರ್ಟ್ 2 ವಿಡಿಯೋದಲ್ಲಿ ವಿಡಿಯೋನ ಯಾವ ರೀತಿ ಅಪ್ಲೋಡ್ ಮಾಡ್ತೀನಿ ಅಂಡ್ ಹ್ಯಾಶ್ ಟ್ಯಾಗ್ಸ್ ಆಗಿರ್ಬೋದು, ಇದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ನ ಕೊಡ್ತೀನಿ. ಸೊ ಆ ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ. ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೋತಾ ಇದೆ ಅಷ್ಟೇ. ಸೊ ನನ್ನ ನೆಕ್ಸ್ಟ್ ವೀಕ್ನಲ್ಲಿ ಆ ವಿಡಿಯೋಸ್ಗಳು ಬರುತ್ತೆ. ಸ್ಟೇ ಟ್ಯೂನ್ಡ್. ಅಂಡ್ ನಿಮ್ಗೇನಾದರೂ ಯೂಸ್ಫುಲ್ ಅಂತ ಅನ್ಸಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ರಾಯರ ಕೋಟ್ಯಾಂತ ಭಕ್ತರಲ್ಲಿ ನಾನು ಕೂಡ ಒಬ್ಬಳು. ಮುಂಚೆ ಎಲ್ಲ ಗುರುವಾರ ಮಾಡ್ತಾ ಇರಲಿಲ್ಲ, ಬಟ್ ಯಾವಾಗ ರಾಯರು ನಮ್ಮ ಜೀವನದಲ್ಲಿ ಬಂದರು ಆವಾಗಿಂದ ಒಳ್ಳೊಳ್ಳೆ ಕೆಲಸಗಳು ನನಗೆ ಆಗಿದೆ. ಸೊ ಆವಾಗಿಂದ ನಾನು ಪ್ರತಿ ಗುರುವಾರನೂ ನಾನು ದೇವಸ್ಥಾನಕ್ಕೆ ಹೋಗೋದನ್ನು ತಪ್ಪಿಸೋದಿಲ್ಲ. ಯಾವುದಾದ್ರೂ ಒಂದು ಟೈಮ್ನಲ್ಲಿ ಹೋಗ್ಬಿಟ್ಟು ಬರ್ತೀನಿ. ದೇವಸ್ಥಾನಕ್ಕೆ ಹೋಗೋಕ್ಕಾಗದೇ ಇರೋ ದಿನ ಮನೆಯಲ್ಲೇ ಸಿಂಪಲಾಗಿ ಪೂಜೆ ಮಾಡಿಕೊಂಡು ದೇವ್ರನ್ನ ನೆನ್ಕೊಳ್ತೀನಿ. ನಮಗೆ ಸೋಮವಾರ ಮತ್ತು ಮಂಗಳವಾರ ಬಂದು ಮನೆ ದೇವರ ವಾರ ಇರುತ್ತೆ. ಅದನ್ನು ಬಿಟ್ಟರೆ ಗುರುವಾರ ರಾಯರ ದರ್ಶನ ಕಂಪಲ್ಸರಿಯಾಗಿ ಮಾಡ್ತೀವಿ. ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ಅವರು ಕೂಡ ತುಂಬಾ ನಂಬಿಕೆಯಿಂದ ಇಟ್ಟಿದ್ದಾರೆ. ಪ್ರತಿ ಗುರುವಾರನೂ ಇಷ್ಟೇ ಜನ ಸೇರ್ತಾರೆ ಈ ದೇವಸ್ಥಾನದ ಹತ್ರ. ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಇವತ್ತು ನನಗೆ 2 ಸಲ ರಾಯರ ದರ್ಶನ ಆಯಿತು. ಬೆಳಗ್ಗೆ ಒಂದು ಸಾರಿ ಹೋಗಿದ್ದೆ ಆ್ಯಂಡ್ ನೈಟ್ ಕೂಡ ಒಂದು ಸಲ ಹೋಗಿದ್ದೆ. ಈ ದೇವಸ್ಥಾನ ಬಂದು ಹೊಯ್ಸಳ ಸರ್ಕಲ್ ಹತ್ರ ಇದೆ. ಯಾರೆಲ್ಲ ಬಂದಿಲ್ಲ, ಬಂದು ಹತ್ರ ಇರೋರು ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿರುತ್ತೆ ಪೂಜೆ ಎಲ್ಲ. ಸತ್ಯನಾರಾಯಣ ಪೂಜೆ, ಭಜನೆಗಳು, ಏನಾದರೂ ಒಂದು ಈವೆಂಟ್ಸ್ ಇದ್ದೇ ಇರುತ್ತೆ, ನಡೀತಾನೆ ಇರುತ್ತೆ. ಇನ್ನೂ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮನೆಗೆಲ್ಲ ಗ್ರಾಸರೀಸ್ ಶಾಪಿಂಗ್ ಮಾಡೋದಿತ್ತು. ಸಾಮಾನೆಲ್ಲ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು VR ರೈಸ್ ವರ್ಲ್ಡ್ಗೆ ಬಂದೆ. ಇದು ನಮ್ಮ ಮನೆಗೆ ತುಂಬಾ ಹತ್ರ ಆಗುತ್ತೆ. ಹೋಲ್ಸೇಲ್ ಮಾರ್ಕೆಟ್ ಇದು. ಅಂದರೆ ಹೋಲ್ಸೇಲ್ ಪ್ರೈಸಸ್ನಲ್ಲೇ ಎಲ್ಲ ಸಾಮಾನು ನಿಮಗೆ ಸಿಗುತ್ತೆ. ನನಗಂತೂ ಇಲ್ಲಿ ಶಾಪಿಂಗ್ ಮಾಡೋದಕ್ಕೆ ತುಂಬಾ ಇಷ್ಟ. ಬಿಕಾಸ್ ಇಲ್ಲಿ ಅಫೋರ್ಡಬಲ್ ಪ್ರೈಸ್ ಇರುತ್ತೆ. ನಾನು ನಾರ್ಮಲಿ ಸ್ಟಾರ್ಟಿಂಗೆಲ್ಲ ವಿಶಾಲ್ ಮಾರ್ಟ್ ಅಥವಾ ಡಿ ಮಾರ್ಟ್ ಇಲ್ಲಿ ಶಾಪ್ ಮಾಡ್ತಾಯಿದ್ದೆ, ಅಥವಾ ಈ ಲೋಕಲ್ ಅಂಗಡಿಗಳಲ್ಲಿ ಶಾಪಿಂಗ್ ಮಾಡ್ತಾಯಿದ್ದೆ. ಅಂದರೆ ಗ್ರಾಸರೀಸ್ನೆಲ್ಲ ಅಲ್ಲಿ ತೊಗೊಳ್ತಾ ಇದ್ದೆ. ಬಟ್ ಈಗ ಈ VR ರೈಸ್ ವರ್ಲ್ಡ್ಗೆ ಒಂದ್ಸಲಿ ಹೋಗಿ ಬಂದಮೇಲೆ ನನಗೆ ಪ್ರೈಸಿಂಗ್ ಆಗಿರ್ಬೋದು, ಡಿಸ್ಕೌಂಟ್ಸ್ಗಳಾಗಿರ್ಬೋದು ತುಂಬಾ ಇಷ್ಟ ಆಯಿತು ಇಲ್ಲಿ. ಆ್ಯಂಡ್ ತೊಗೊಳ್ಳೋದ್ರಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ತೊಗೊಳ್ಬೇಕು. ಅಂತಂದರೆ 1 ತಿಂಗಳು 2 ತಿಂಗ್ಳಿಗೆ ಆಗೋವಷ್ಟು ಸಾಮಾನುಗಳನ್ನ ತೊಗೊಂಡ್ರೆ, ನಾವು ನಾರ್ಮಲಿ ಅಂಗಡಿನಲ್ಲಿ ತೊಗೊಳ್ಳೋದಕ್ಕಿಂತ ನಮಗೆ ತುಂಬಾ ಅಮೌಂಟು ಸೇವ್ ಆಗುತ್ತೆ. ಅಂದರೆ 1,000-1,500 ಅಷ್ಟೇ ಅಮೌಂಟು ಸೇವ್ ಆಗುತ್ತೆ. ಬಿಕಾಸ್ 10% ಅಂತೂ ಡಿಸ್ಕೌಂಟು ಕಂಪಲ್ಸರಿ ಇರುತ್ತೆ. ಬಟ್ ಕ್ವಾಂಟಿಟಿ ಸ್ವಲ್ಪ ಹ್ಯೂಜಾಗಿ ತೊಗೋಬೇಕು. ಈ ಮದುವೆ ಮಾಡೋರು ಅಥವಾ ಸಣ್ಣ ಪುಟ್ಟ ಅಂಗಡಿಗಳು, ರಿಟೇಲ್ ಶಾಪ್ಸ್ಗಳನ್ನ ಇಟ್ಕೊಂಡಿರ್ತಾರಲ್ಲ, ಅವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಪರ್ಚೇಸ್ ಮಾಡೋದಕ್ಕೆ. ಇನ್ನು ನನ್ನ ಮಗಳಂತೂ ಅವಳೇ ಶಾಪಿಂಗ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಟ್ರಾಲಿ ಫುಲ್ಲು ಅವಳೇ ತೊಗೊಂಡು ಹೋಗ್ತಾಯಿದ್ಲು. ನಾನು ಸುಮ್ಮನೆ ಸಾಮಾನು ಎತ್ತಿ ಹಾಕ್ತಾಯಿದ್ದೆ, ಯಾವುದೇ ಸಾಮಾನು ಬೇಕು ಅಂತ ಹೇಳ್ಬಿಟ್ಟು. ಕಂಪ್ಲೀಟ್ ಅವಳೇ ಎಲ್ಲ ಹ್ಯಾಂಡಲ್ ಮಾಡಿದ್ದಾಳೆ. ನನಗೆ ಕೊಟ್ಟೇ ಇಲ್ಲ ಅವಳು. ಏನೇನು ಬೇಕೆಲ್ಲ ಹತ್ಕೊಂಡು ಅವಳೇ ಹಾಕ್ಕೊಳ್ಳೋದು ಮಾಡೋದು ಎಲ್ಲನೂ ಮಾಡ್ತಾಯಿದ್ಲು. ಸಿಕ್ಕಾಬಿಟ್ಟೆ ತರಲೆ ನನ್ನ ಮಗಳು. ಯಾರೆಲ್ಲ ಈ ಶಾಪ್ಗೆ ವಿಸಿಟ್ ಮಾಡಿದ್ದೀರಾ ಕಾಮೆಂಟ್ಸ್ ಮಾಡಿ. ಬರೀ ಡ್ರೈ ಐಟಮ್ಸ್ ಮಾತ್ರ ಇಲ್ಲಿ ಸಿಗೋದು. ಕಾಳುಗಳಾಗಿರ್ಬೋದು, ಬೆಲ್ಲ ಎಲ್ಲ ತುಂಬಾ ಡಿಸ್ಕೌಂಟಲ್ಲಿ ನಡೀತಾ ಇರುತ್ತೆ. MRPಗಿಂತ ಮೇಲೆ ಡಿಸ್ಕೌಂಟನ್ನ ಕೊಟ್ಟಿರ್ತಾರೆ. ಇನ್ನು ಹ್ಯೂಜಾಗಿ ಪರ್ಚೇಸ್ ಮಾಡಿದ್ರಂತೂ ಇನ್ನೂ ಡಿಸ್ಕೌಂಟ್ ಆಗುತ್ತೆ. ಬೇರೆ ಕಡೆ ತೊಗೊಳೋದಕ್ಕಿಂತ ಸ್ವಲ್ಪ ಕಮ್ಮಿನೇ ಆಗುತ್ತೆ ಕಂಪೇರ್ ಮಾಡಿದರೆ ನಿಮಗೆ. ಹೋಟೆಲ್ಸ್ಗಳಿಗೆ, ಮದುವೆ ಮನೆಗೆ ಅಥವಾ ರಿಟೇಲ್ ಶಾಪ್ಸ್ಗಳು, ಸಣ್ಣ ಸಣ್ಣ ಅಂಗಡಿಗಳಿಗೆ ಸಾಮಾನುಗಳು ಬೇಕಿದ್ದರೆ ಆರಾಮ್ಸೆ ತೊಗೋಬೋದು ಇಲ್ಲಿ.
ಎಲ್ಲ ರೀತಿ ಸಾಮಾನುಗಳು ಸಿಗುತ್ತೆ ಆ್ಯಂಡ್ ಎಲ್ಲ ರೀತಿ ಬ್ರ್ಯಾಂಡ್ಸ್ಗಳು ಸಿಗುತ್ತೆ. ಸುಮಾರು ವೆರೈಟೀಸ್ ಆಫ್ ಬ್ರ್ಯಾಂಡ್ಸ್ಗಳನ್ನ ನೋಡ್ಬೋದು ಇಲ್ಲಿ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ಚೂಸ್ ಮಾಡ್ಕೋಬೋದು. ಇದರದ್ದು ಲೊಕೇಶನ್ ಬಂದು ಕೆಂಗೇರಿ ಮೇನ್ ರೋಡ್, ಅಂದರೆ ನಾಗರಬಾವಿ ಮತ್ತು ಸುಂಕದಕಟ್ಟೆಗೆ ಹೋಗುತ್ತಲ್ಲ ಆ ರೋಡಲ್ಲೇ ಇದೆ. ಕೆಂಗೇರಿ ಹೊಯ್ಸಳ ಸರ್ಕಲಿಂದ ಮುಂದೆ ಸ್ಟ್ರೈಟ್ ಹೋದರೆ ಅಲ್ಲೇ ಸಿಕ್ಬಿಡುತ್ತೆ. ಇನ್ನೆಲ್ಲ ಸಾಮಾನುಗಳ ಕ್ವಾಲಿಟಿ ಅಂತೂ ಫಸ್ಟ್ ಕ್ಲಾಸ್. ಕ್ವಾಲಿಟಿನಲ್ಲಿ ಕಾಂಪ್ರಮೈಸೇ ಇಲ್ಲ ಇಲ್ಲಿ, ಅಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ. ನಾನು ಇಲ್ಲಿ ಡ್ರೈ ಐಟಮ್ಸ್ಗಳು ಅಂದರೆ ಕಾಳುಗಳಾಗಿರ್ಬೋದು, ಡಿಟರ್ಜೆಂಟ್ಸ್ ಆಗಿರ್ಬೋದು ಆ್ಯಂಡ್ ಮನೆ ವಾಷಿಂಗ್ದಾಗಿರ್ಬೋದು, ಎಲ್ಲ ರೀತಿ ಡ್ರೈ ಐಟಮ್ಸ್ಗಳನ್ನ 2 ಮಂತ್ಸ್ಗೆ ಆಗುವಷ್ಟು ನಾನು ತೊಗೊಂಡು ಬಂದುಬಿಡ್ತೀನಿ. ನಾರ್ಮಲಿ ನಾನು ಅಂಗಡಿನಲ್ಲಿ ಪರ್ಚೇಸ್ ಮಾಡಿದ್ರೆ ನನಗೆ ಇನ್ನೂ 1,000 1,500 ಜಾಸ್ತಿನೇ ಬಿಲ್ ಆಗಿರುತ್ತೆ. ಅದನ್ನು ಕೂಡ ನೋಡಿದ್ದೀನಿ ನಾನು. ಬಟ್ ಇಲ್ಲಿ ನನಗೆ ಅಷ್ಟು ಡಿಸ್ಕೌಂಟ್ ಆಗುತ್ತೆ. ಸೊ ನಾನು ಆಲ್ವೇಸ್ ಇಲ್ಲೇ ಎಲ್ಲ ಸಾಮಾನುಗಳನ್ನು ಬೈ ಮಾಡೋದು. ಇನ್ನು ನನ್ನ ಮಗಳನ್ನೂ ಕರ್ಕೊಂಡು ಶಾಪಿಂಗ್ ಮಾಡೋಷ್ಟರಲ್ಲಿ ತುಂಬ ಲೇಟೇ ಆಗೋಯಿತು. ಒಂದು 8 o'clock ಮೇಲೆ ಆಗೋಯ್ತು ಅನಿಸುತ್ತೆ. ಮನೆಗೆ ಬೇಕಾಗಿರೋ ಸಾಮಾನೆಲ್ಲ ತೊಗೊಂಡು ಹೊರಟ್ವಿ. ಇನ್ನು ಗ್ರಾಸರಿ ಶಾಪಿಂಗ್ಸ್ನೆಲ್ಲ ಮುಗಿಸ್ಕೊಂಡೆ. ಅದರ ನಂತರ ಸ್ವಲ್ಪ ಬಟ್ಟೆನೂ ಕೂಡ ಪರ್ಚೇಸ್ ಮಾಡಬೇಕಿತ್ತು ಅಂತ ಹೇಳಿ ವಿಶಾಲ್ ಮಾರ್ಟಿಗೆ ಹೋದೆ. ಅಲ್ಲೂ ಕೂಡ ಅಷ್ಟೇ ಆಫರ್ಸ್ಗಳು ತುಂಬಾ ಚೆನ್ನಾಗಿತ್ತು. ಆಫರ್ಸ್ ನಡೀತಾ ಇತ್ತು. ಒಂದಷ್ಟು ಟಾಪ್ಸ್ಗಳನ್ನ ಬೈ ಮಾಡಿದೆ ಅಷ್ಟೇ, ಬೇರೆ ಏನೂ ತೊಗೊಂಡಿಲ್ಲ ವಿಶಾಲ್ ಮಾರ್ಟಲ್ಲಿ. ಇಲ್ಲೂ ಅಷ್ಟೇ ನನಗೆ ಬಟ್ಟೆ ಕ್ವಾಲಿಟಿ ಎಲ್ಲ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಎಲ್ಲ ಪ್ರಾಡಕ್ಟ್ಸು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗಳು ಶೂ ಅಥವಾ ಸ್ಲಿಪ್ಪರ್ ಬೇಕೇ ಬೇಕು ಅಂತ ಹಠ ಹಿಡಿದ್ಲು. ಸೊ ಸ್ಲಿಪ್ಪರ್ ಸೆಕ್ಷನ್ಗೆ ಕರ್ಕೊಂಡು ಹೋಗಿ ಒಂದಷ್ಟು ಟ್ರಯಲ್ ಮಾಡಿ ನೋಡ್ತಾಯಿದ್ಲು ಯಾವ್ದು ತೊಗೊಳ್ಳೋದು ಅಂತ ಹೇಳಿ. ಯಾವುದೋ ಒಂದು ಪರ್ಚೇಸ್ ಮಾಡಿಕೊಂಡು ಬಂದ್ವಿ. ಈ ಪಿಂಕ್ ಶೂಸ್ ಅಂತೂ ಅವಳಿಗೆ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಬಟ್ ಅದು ಸೈಜ್ ಆಗ್ತಾ ಇರಲಿಲ್ಲ ಅವಳಿಗೆ ಅಂತ ಹೇಳ್ಬಿಟ್ಟು ಬೇರೆದನ್ನ ನೋಡಿದೆ. ಇದಾಗಿತ್ತು ನಮ್ಮ ಚಿಕ್ಕ ಶಾಪಿಂಗ್ ವ್ಲಾಗ್. ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಡೂ ಲೈಕ್, ಶೇರ್, ಕಮೆಂಟ್ಸ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ.